ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ಒಂಥರ ಸರ್ಪ್ರೈಸ್ ಥರನೇ ಆಯಿತು. ನೇತ್ರಕ್ಕ, ಪರ್ಯಾಂಟಿ 3 ಜನ ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಡಿಸೈಡ್ ಮಾಡಿ ಪಟ ಪಟ ಅಂತ ಕೆಲಸ ಎಲ್ಲ ಮುಗಿಸಿ ಹೊರಟ್ವಿ. ಆಟೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡಿದ್ವಿ. ಓಲಾದಲ್ಲಿ ಹೋದ್ವಿ. ನಮ್ಮ ಮನೆಗೆ ತುಂಬ ಹತ್ರನೇ ಇದೆ. ನಾವು ಒಂದು 20 ಮಿನಿಟ್ಸಲ್ಲೆಲ್ಲ ಹೋಗ್ಬಿಡ್ಬೋದು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ನಾವು ಯಾವಾಗಲೂ ಪ್ಲ್ಯಾನ್ ಮಾಡಿಕೊಂಡೇ ಹೋಗ್ತಾಯಿದ್ವಿ. ನೆಕ್ಸ್ಟ್ ವಾರ ಹೋಗೋಣ, ಇಲ್ಲ ಇನ್ನೊಂದು ವಾರ ಹೋಗೋಣ ಅಂತ ಅಂದ್ಬಿಟ್ಟು. ಇವತ್ತು ಸಡನ್ನಾಗಿ ಹೋಗಿದ್ದು ನನಗೆ ಖುಷಿ ಆಯಿತು. ಸುಮಾರು ಸಲ ಹೋಗಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು. ನಾವು ಹೋಗ್ಬೇಕಾದ್ರೆ ಸಾಯಿಬಾಬಾ ಟೆಂಪಲ್ ಸಿಗುತ್ತೆ. ಫಸ್ಟು ಇದು ಸಿಗುತ್ತೆ, ಆಮೇಲೆ ಮುಂದೆ ರಾಘವೇಂದ್ರ ಸ್ವಾಮಿ ಮಠ. ಅದು ಎಲ್ಲಿರೋದು ಅಂತ ಅಂದರೆ ನಮ್ಮ ಲಕ್ಷ್ಮೀಪುರ ಕಾಮಧೇನು ಕ್ಷೇತ್ರ ಅಂತ ಹೊಡೆದ್ರೆ ಸಿಗುತ್ತೆ. ತುಂಬ ಜನಕ್ಕೆ ಅಡ್ರೆಸ್ ಗೊತ್ತಿಲ್ಲ. ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಅದು ಲಕ್ಷ್ಮೀಪುರ ಅಂತ. ಸುಮ್ಮನೆ ಗಾಡೀಲಿ ಹೋಗ್ತಾಯಿದ್ವಿ ಅಥವಾ ಕಾರಲ್ಲಿ ಹೋಗ್ತಾಯಿದ್ವಿ, ಗೊತ್ತಾಗ್ತಿರ್ಲಿಲ್ಲ. ಇವಾಗ ಓಲಾ ಬುಕ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸನ್ ಆಯಿತು, ಹೆಂಗೆ ಹೋಗೋದು, ಏನು ಬಂತ ತೊಗೊಳ್ಳೋದು ಅಂತ. ಬಟ್ ಕಾಮಧೇನು ಕ್ಷೇತ್ರ ಅಂದರೆ ತುಂಬ ಕಡೆ ಇದೆಯಲ್ವ, ಅದೆಲ್ಲ ಶೋ ಆಗ್ತಿರುತ್ತೆ. ಇದು ನಮಗೆ ಈ ಕಡೆ ನಿಯರ್ ಆಗುತ್ತೆ. ಇದು ಲಕ್ಷ್ಮೀಪುರ ಹತ್ರ ಬಂದ್ಬಿಟ್ಟು ಗಂಗೋಡ್ನಹಳ್ಳಿ ಆ ಕಡೆ ಎಲ್ಲ ಬರುತ್ತಲ್ವ, ಆ ಕಡೆ ಇದು ಬರೋದು. ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಈ ಥರ ಜಾತ್ರೆ ಥರ ಗುರುವಾರ ಬತ್ತು ಅಂದರೆ ಜನಗಳು ತುಂಬಿರ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಪ್ರತಿಯೊಂದೂ ಅಲ್ಲಿ ಸಿಗುತ್ತೆ. ಫೈನಲಿ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ನ ತಲುಪಿದ್ವಿ. ಪರ್ಯಾಂಟಿ ನಮ್ಮ ಪ್ರಣೀನ ಕರ್ಕೊಂಡು ಮುಂದೆ ಹೋಗ್ತಾಯಿದ್ರು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಯಾಕಂದರೆ ವೀಡಿಯೋ ಹಾಕಲೇಬೇಕು ಅನ್ನೋದು ಇದೆ. ನನಗೆ ಅಷ್ಟು ಮನೆಯಲ್ಲಿ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಮಕ್ಳುಗಳು ತುಂಬ ಡಿಸ್ಟರ್ಬ್ ಮಾಡ್ತಿರ್ತಾರೆ. ರೆಸಿಪೀಸ್ ಆಗಲಿ, ಅದಾಗಲಿ ಇದಾಗಲಿ ಏನೋ ಒಂದು ಮಾಡೋಣ ಅಂತ ಅಂದರೆ ಖಂಡಿತ ಅವ್ರು ಮಾಡೋಕ್ಕೆ ಬಿಡೋಲ್ಲ. ಯಾಕಂದರೆ ಅಡುಗೆ ಮನೆಯಲ್ಲೇ ಬಂದು ಕೂತ್ಕೊಬಿಡ್ತಾರೆ. ಸೊ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಬಿಡೋಕ್ಕೆ ಮನಸ್ಸಿಲ್ಲ. ಯಾಕಂದರೆ ನಿಯರ್ ಹತ್ರ ಬಂದಿದ್ದೀನಿ ಮಾನಿಟೈಸೇಷನ್ ಆನ್ ಆಗೋಕ್ಕೆ. ಸೊ ಹಂಗಾಗಿ ನಾನೆಲ್ಲಾದರೂ ಹೊರಗಡೆ ಹೋದಾಗ ಒಂದೊಳ್ಳೆ ನೆನಪು. ಆಲ್ಮೋಸ್ಟ್ ನಾನು ಮಾಡ್ತಿದ್ದೆ ವೀಡಿಯೋನ, ನಿಮ್ಗೆ ಹಳೆ ವೀಡಿಯೋದಲ್ಲೂ ತಿಳಿಸಿದ್ದೀನಿ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಮಾಡೋಣ, ಸ್ವಲ್ಪ ಹತ್ರ ಬಂದಿದೆ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡ್ಕೊಂಡಿದ್ದೆ ನಾನು. ನನ್ನ ಮಕ್ಕಳು ಅಲ್ಲೂ ಸ್ವಲ್ಪ ಇರಿಟೇಟ್ ಮಾಡ್ತಾಯಿದ್ರು. ಆಂಟಿ ಇದ್ದಿದ್ದರಿಂದ ಸ್ವಲ್ಪ ಅವರೂ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಬರ್ತಾಯಿದ್ರು. ಅವರು ಸ್ವಲ್ಪ ಎಲ್ಪ್ ಮಾಡಿದ್ರು ವೀಡಿಯೋ ಮಾಡೋಕ್ಕೆ ನಮ್ಮ ಪಾರಿ ಆಂಟಿ. ಹಿಂಗೆ ಎಲ್ಪ್ ಮಾಡಿದಾಗ ತುಂಬ ಖುಷಿಯಾಗುತ್ತೆ. ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಗೀತಕ್ಕ, ಚಂದು, ನೆಕ್ಸ್ಟ್ ಬಿಟ್ಟರೆ ನೇತ್ರಕ್ಕ ತುಂಬ ಸಪೋರ್ಟಿವ್ ಆಗಿ ನನಗೆ ಪ್ರತಿಯೊಂದೂ ಎಲ್ಪ್ ಮಾಡಿದ್ದಾರೆ. ಗೀತಕ್ಕ ಅಂತೂ ಇದನ್ನು ಬಿಡೋಕ್ಕೆ ಬಿಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ನನಗೆ ಎಷ್ಟೊಂದು ಸಲ ಯೂಟ್ಯೂಬರ್ಸು ಈ ಥರ ಅನುಭವಿಸಿರ್ತೀರ, ಅದು ಒಂಚೂರು ಸ್ವಲ್ಪ ದಿನ ಬಿಟ್ಬಿಟ್ರೆ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಅದು ರೆಗ್ಯುಲರ್ ಆಗಿದ್ದರೆ ಮಾತ್ರ ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಇಲ್ಲಿ ಬರ್ತಿರೋ ಸಾಲುಗಳನ್ನ ಓದಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ. ನನಗೆ ಇದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೇಬೇಕು ಅಂತ ಅನ್ನಿಸ್ತು, ಹಂಗಾಗಿ ತೊಗೊಂಡಿದ್ದೆ. ಇದೀಗಷ್ಟೇ ಹಾಕಿದ್ದಾರೆ, ಇಷ್ಟು ದಿನ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು ಲೈನ್ಸು ಅಂತಲೇ ಹೇಳ್ಬೋದು. ಇನ್ನು ನಮ್ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ. ನನ್ನ ಫ್ರೆಂಡ್ ರಂಜಿತಾ ತಂದುಕೊಟ್ಟಿದ್ಲು. ಪಾರಿ ಆಂಟಿಯವ್ರ ಮನೇಲಿ ಇರಲಿಲ್ವಂತೆ. ಆಂಟಿಗೊಂದು ಫೋಟೋ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಒಂದು ಫೋಟೋನು ತೊಗೊಂಡು ಅಲ್ಲಿ ಹೊರಗಡೆ ಸೊಪ್ಪು, ಹೂವು, ಹಣ್ಣು, ತರಕಾರಿ ಇದೆಲ್ಲ ನೋಡ್ತಾ ಇದ್ದರೆ ನನಗೊಂಥರ ನಿಜವಾಗ್ಲೂ ಸಖತ್ತು ಖುಷಿಯಾಗುತ್ತೆ. ಆ ಸೊಪ್ಪು ನಾನು ಎಲ್ಲೋದ್ರೂ ಬಿಡೋದೇ ಇಲ್ಲ, ಅಷ್ಟು ಸೊಪ್ಪು ಇಷ್ಟ. ನಾನು ಚಿಕ್ಕವಳಿಂದನೂ ಸೊಪ್ಪು ಕುಯ್ಯೋದು, ಗದ್ದೆಲೆಲ್ಲ ಹೋಗಿ ನಮ್ಮ ಅಜ್ಜಿ ಜೊತೆ ನಿಜವಾಗ್ಲೂ ಎಷ್ಟು ಥರ ಸೊಪ್ಪು ಕುಯ್ತಿದ್ದೆ ಗೊತ್ತಾ. ಆ ಮೆಣಸಿನ ಚಿಗುರು, ಕುಂಬಳಕಾಯಿ ಚಿಗುರು, ಆ ಬದನೆ ಚಿಗುರು, ಮತ್ತು ಕೀರೆ ಸೊಪ್ಪು, ಮತ್ತು ಇದೇನು ಒಣಗೊನೆ ಸೊಪ್ಪು, ಈ ಥರದ್ದೆಲ್ಲ ಎಷ್ಟು ಥರ ಸೊಪ್ಪು ಕುಯ್ಕೊಂಬರ್ತಿದ್ವೋ ನಮಗೆ ಗೊತ್ತಿರ್ತಿರ್ಲಿಲ್ಲ. ನಮ್ಮ ಅಜ್ಜಿ ಕುಯ್ಕೊಂಬಂದರೆ ಎಲ್ಲ ನಮ್ಮ ರೋಡಲ್ಲಿ ಇರೋರಿಗೆಲ್ಲ ಕೊಡೋರು, ಅಷ್ಟು ಕುಯ್ತಾಯಿದ್ವಿ. ಇವಾಗ ಅಂತ ಟೈಮೆಲ್ಲ ನೆನೆಸ್ಕೊಂಡೆ ನಿಜವಾಗ್ಲೂ ಸಖತ್ತು ಬೇಜಾರಾಗುತ್ತೆ. ಆ ದಿನಗಳು ಎಷ್ಟು ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಇವಾಗೆಲ್ಲ ನಾವು ಎಲ್ಲನೂ ಹಂಗೆ ತೊಗೋತಾ ಇದ್ದೀವಿ, ಏನು ಬೇಕು ಅದನ್ನು ತೊಗೋತೀವಿ. ಆವಾಗ ತುಂಬ ಹುಡ್ಕೊಂಡು ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಗದ್ದೆಗಳಲ್ಲಿ ಸುತ್ತಮುತ್ತ ಎಲ್ಲ ಇದ್ದಾಗ ಆ ನೆನಪೇ ಬೇರೆ. ಇವಾಗ ಅಷ್ಟೊಂದು ಒಳ್ಳೆಯ ನೇಚರು ಇಲ್ಲ, ಆ ಥರ ನೆನಪು ಇಲ್ಲ. ನನಗೊಂದು ಆಸೆ ಇದೆ ನಿಜವಾಗ್ಲೂ. ನನಗೆ ಈ ಬೆಂಗಳೂರು ಜೀವನ ಇಷ್ಟನೇ ಇಲ್ಲ. ನನಗೆ ಚಿಕ್ಕವಳಾಗಿದ್ದಾಗಿಂದನೂ ಅಷ್ಟೇ, ನನಗೆ ಇಲ್ಲಿ ಕರ್ಕೊಬಂದಾಗಲೂ ನನಗಿಷ್ಟ ಇರಲಿಲ್ಲ. ಆಗಲೂ ನಾನು ಊರಿಗೆ ಹೋಗ್ಬಿಡ್ತೀನಿ ಅಂತಲೇ ಹೇಳ್ತಾ ಇದ್ದೆ ನಮ್ಮ ಅಮ್ಮಂಗೆ. ಬಟ್ ಅವ್ರು ಬಿಡಲಿಲ್ಲ. ಬೆಂಗಳೂರಲ್ಲೇ ಸೆಟ್ಲ್ ಆಗೋ ಥರನೇ ಆಗೋಯ್ತು. ಈಗಲೂ ನನಗೆ ಊರಲ್ಲಿ ಇರೋಕ್ಕೆ ಆಗ್ತಾನೇ ಇಲ್ಲ. ಬೆಂಗಳೂರಲ್ಲಿ ಇರೋ ಥರನೇ ಆಗಿಬಿಟ್ಟಿದೆ. ನನಗೆ ನಿಜವಾಗ್ಲೂ ಹೇಳ್ತೀನಿ, 100% ನೀನು ಊರಲ್ಲಿರ್ತೀಯ ಬೆಂಗಳೂರಲ್ಲಿರ್ತೀಯ ಅಂದರೆ ನಾನು ಹಳ್ಳೀಲಿರೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಲೈಫ್ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾನು ಊರಿಗೆ ಹೋಗ್ಬೇಕಾದ್ರೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಮೊನ್ನೆ ನಾನು ಊರಿಗೆ ಹೋಗಿದ್ದಿದ್ದು. ನಮ್ಮೂರು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ, ಮಂಡ್ಯ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಮಂಡ್ಯಕ್ಕೆ ಹೋಗಿರಲಿಲ್ಲ, ಶಿವಳ್ಳಿಗೆ ಹೋಗಬೇಕಿತ್ತು. ನಮ್ಮ ಚಿಕ್ಕಮ್ಮ ಅವರ
ಅವರ ಅಪ್ಪನ ಮನೆ. ಸ್ವಲ್ಪ ಅಲ್ಲಿ ಕಾರ್ಯ ಇತ್ತು, ಅದನ್ನು ಹೇಳೋಕ್ಕೆ ಬೇಜಾರಾಗುತ್ತೆ ನನಗೆ. ನಮ್ಮ ಚಿಕ್ಕಮ್ಮವ್ರ ಅಪ್ಪ ಒಬ್ಬರು ಎಕ್ಸ್ಪೈರ್ ಆಗಿತ್ತು, ಅವ್ರ ಕಾರ್ಯಕ್ಕೆ ಹೋಗಿದ್ದಿದ್ದು. ಅವಾಗ ಹೋಗ್ಬೇಕಾದ್ರೆ ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದೆ. ನಂಗೆ ಪ್ರತಿ ಸಲ ಈ ಮಂಡ್ಯಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಟ್ರಾವೆಲಲ್ಲಿ ನನಗೆ ನಾನು ಹತ್ತಿದ ತಕ್ಷಣ ಮಂಡ್ಯ ನಮ್ಮೂರು ಅಂತ ಬಂದರೆ ನನಗೆ ನಮ್ಮಮ್ಮ ನಮ್ಮಣ್ಣ ತಲೆ ಒಳಗೆ ಬಂದುಬಿಡ್ತಾರೆ. ಎಷ್ಟು ಬೇಜಾರಾಗ್ತಿರುತ್ತೆ ಅಂತ ಅಂದರೆ ಅದೇ ಗುಂಗಲ್ಲಿ ಹೋಗ್ತಾ ಇರ್ತೀನಿ. ಎಷ್ಟು ಆರೋಗ್ಯ ಹಾಳಾಗುತ್ತೆ ಅಂತ ಅಂದರೆ ಅಷ್ಟು ಆ ಕಡೆಯಿಂದ ಬರೋಷ್ಟರಲ್ಲಿ ಹಾಳಾಗೇ ಹೋಗಿರುತ್ತೆ. ಆ ರೇಂಜಿಗೆ ನನಗೆ ಮನಸ್ಸಿಗೆ ಅಪ್ಸೆಟ್ ಆಗುತ್ತೆ. ನನಗೆ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಕೆಲವೊಂದು ಹೆಣ್ಮಕ್ಳಿಗೆ ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಎಲ್ಲ ಸಿಗ್ತಾ ಇರುತ್ತೆ. ಹೋಗಿದ ತಕ್ಷಣ ಅವ್ರ ಅಮ್ಮನ ಫೇಸ್ ನೋಡ್ಬೋದು, ಅಥವಾ ಅವ್ರ ಅಣ್ಣ ಅವ್ರ ಅತ್ತಿಗೆ ಎಲ್ಲ ಇರ್ತಾರೆ. ಅತ್ತಿಗೆ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲರೂ ಇರ್ತಾರೆ. ಆದರೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಹೆಣ್ಮಕ್ಳಿಗೆ ಬಂದು ಒಳ್ಳೆ ಏನೋ ಒಂಥರ ಮಾಡಿಕೊಂಡು ಮುಖನೆಲ್ಲ ಬೇಜಾರು ಮಾಡಿಕೊಂಡು ಏನೋ ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ಆಡ್ತಿರ್ತಾರೆ. ನಿಜ ಹೇಳ್ತೀನಿ, ಆ ಮನೆಯಲ್ಲಿ ಅಟ್ಲೀಸ್ಟು ನೀವು ಬಂದಾಗ ಆ ಮನೆಯಲ್ಲಿ ಬಾಗಿಲು ತಕ್ಕೊಂಡಿರ್ತಾರಲ್ಲ, ಅದಕ್ಕಾದ್ರೂ ಖುಷಿಪಡಿ. ಅವ್ರ ಮನೆಯಲ್ಲಿ ಡೈಲಿ ಇರ್ತಾರಲ್ವ, ಮನೆಯೊಳಗೆ ಜೀವಿಸ್ತಿರ್ತಾರಲ್ಲ, ಅದಕ್ಕೆ ಖುಷಿಪಡಿ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ನಾನು ಹೋದಾಗ ಬಾಗಿಲು ಹಾಕಿರ್ತಾರೆ, ಆ ಬಾಗಿಲು ತಗೊಂಡು ನಾನು ಒಳಗಡೆ ಹೋಗಬೇಕು. ಅದು ಎಷ್ಟು ಮಟ್ಟಿಗೆ ನೋವಾಗುತ್ತೆ ಅಂದರೆ ಅದನ್ನು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು. ಇನ್ನೊಂದು ಕೆಲವೊಂದು ಹೆಣ್ಮಕ್ಳಿಗೆ ಅವ್ರಿಗೆ ಏನೇ ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಇನ್ನು ಕೆಲವೊಂದು ಹೆಣ್ಮಕ್ಳು ಪ್ರತಿಯೊಂದೂ ಗೊತ್ತಿರುತ್ತೆ. ಎಲ್ಲ ಹೆಣ್ಮಕ್ಳು ಹಂಗಿರಲ್ಲ. ತವ್ರ ಮನೆ ಚೆನ್ನಾಗಿರಲಿ ಅನ್ನೋರು ಸುಮಾರು ಇರ್ತಾರೆ. ನಂತರ ನನಗಂತೂ ನಾನು ಅಲ್ಲಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಇವತ್ತು ಅಷ್ಟೇ ಅವತ್ತು ಅಷ್ಟೇ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾನು ಮದುವೆ ಮಾಡ್ಕೊಬರ್ಬೇಕಾದ್ರೂ ನಾನು ಏನೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅವ್ರ ಹತ್ರ. ನಾನೇ ಮಾಡ್ಕೋತೀನಿ, ನಾನೇ ಮಾಡ್ತೀನಿ ಎಲ್ಲ ಅಂತಲೇ ಬಂದಿದ್ದು. ಬಟ್ ಕೆಲವೊಂದು ಹೆಣ್ಮಕ್ಳಿಗೆ ಅದು ಜೀವನ ಅರ್ಥನೇ ಆಗಲ್ಲ. ತವ್ರ ಮನೆ ಅಂತ ಅಂದರೆ ಅದೊಂದು ಸೆಂಟಿಮೆಂಟು. ನಾವು ಹೋದಾಗ ಬಂದಾಗ ಪ್ರೀತಿಯಿಂದ ಅವ್ರು ಏನೂ ಕೊಡೋದು ಬೇಡ, ನಮಗೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಸಾಕು ಅಂತ ಅನಿಸುತ್ತೆ. ನನಗೂ ಇವಾಗ ಅಂಥದ್ದೇ ಒಂದು ಸಿಚುವೇಶನ್ನು. ಆ ಮನೇಲಿ ಯಾರಾದರೂ ಇರಬೇಕು. ನಾನು ಹೋದಾಗ ಬಾಗಿಲು ಕ್ಲೋಸ್ ಆಗಿರಬಾರ್ದು, ಅದರಷ್ಟು ನೋವು ಯಾವುದೂ ಇಲ್ಲ. ನಾನು ಊರಿಗೆ ಎಂಟ್ರಿ ಆಗ್ತಿದ್ದ ತಕ್ಷಣ ಆ ಥರ ಫೀಲು ನನಗೆ ಆಗ್ತಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಹೆಣ್ಮಕ್ಳಿಗೆ ಅದ್ರ ವ್ಯಾಲ್ಯೂಸೇ ಅರ್ಥ ಆಗಿರಲ್ಲ. ಅವ್ರ ತಾಯಿ ಹತ್ರ ಅರ್ಚಾಡ್ತಿರ್ತಾರೆ, ಕಿರ್ಚಾಡ್ತಿರ್ತಾರೆ. ಕೆಲವೊಂದಷ್ಟು ಆಗ್ತಿರುತ್ತೆ. ಬಟ್ ಕೆಲವೊಂದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರಿಗೆ ಒಂದಿನ ಅರ್ಥ ಆಗುತ್ತೆ ಅಂತ ಬಿಡಬೇಕು. ಕೆಲವೊಂದು ಸಲ ಈಗ ನನ್ನ ಅನುಭವದಲ್ಲಿ ಕೆಲವೊಂದು ಹೆಣ್ಮಕ್ಳಿಗೆ ಅದು ಅರ್ಥನೇ ಆಗೋಲ್ಲ. ಯಾಕಂದರೆ ಅವ್ರಿಗೆ ಅನುಭವ ಆಗಿರಲ್ವಲ್ಲ. ಸೊ ಹಂಗಾಗಿ ಅರ್ಥ ಆಗಿರಲ್ಲ. ಅವ್ರ ಮನೆ ವ್ಯಾಲ್ಯೂಸೇ ಗೊತ್ತಿರಲ್ಲ ಅವ್ರಿಗೆ. ಇನ್ನು ಗಂಡನ ಮನೆ ವ್ಯಾಲ್ಯೂಸೇ ಗೊತ್ತಿರಲ್ಲ. ಸೊಸೆ ಇನ್ನು ಕೆಲವೊಬ್ಬರಿಗೆ ಅಣ್ಣನ ಹೆಂಡ್ತಿ ಅಥವಾ ತಮ್ಮನ ಹೆಂಡ್ತಿ ಅವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಈ ಥರ ಇರೋರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ನಮ್ಮ ಅಪ್ಪನ ಮನೆಯಲ್ಲಿ ಇವರಿದ್ದಾರಲ್ಲ, ಇವರು ನಮ್ಮ ಮನೆಯವರು, ಈ ಮನೆ ಇವರಿಂದ ನಮ್ಮ ಮನೆ ಬೆಳಗ್ತಾ ಇದೆ ಅಂತ ಅಂದ್ಬಿಟ್ರೆ ಅದರಷ್ಟು ಖುಷಿ ಹೆಣ್ಮಕ್ಳಿಗೆ ಇನ್ಯಾವುದೂ ಸಿಗಲ್ಲ. ಯಾಕೆ ಅಂತ ಅಂದರೆ ಹೆಣ್ಮಕ್ಳು ಎಷ್ಟು ಇಂಪಾರ್ಟೆಂಟು ಗೊತ್ತಾ. ಒಂದು ಮನೇಲಿ ಹೆಣ್ಮಗು ಇದ್ದರೆ ಅಷ್ಟೇ ಬಾಗಿಲು ತೆಗಿಯೋದು. ಹೆಣ್ಮಗು ಇಲ್ಲ ಅಂತ ಅಂದರೆ ಬಾಗಿಲು ಸಂಪೂರ್ಣವಾಗಿ ಕ್ಲೋಸ್ ಆಗಿಬಿಡುತ್ತೆ. ಗಂಡು ಮಕ್ಳು 10 ಜನ ಇರಲಿ, ಕ್ಲೋಸೇ ಅದು ಅಂತಲೇ ಅರ್ಥ. ಅಷ್ಟು ಹೆಣ್ಣಿಗೆ ವ್ಯಾಲ್ಯೂಸ್ ಇದೆ. ಆ ಹೆಣ್ಣನ್ನು ಗೌರವಿಸಿ. ಪ್ರತಿ ಸಲವೂ ನಾನು ಇದನ್ನೇ ಹೇಳ್ತೀನಿ. ನನ್ನ ಅನುಭವದ ಮಾತು, ನನ್ನ ಅಂತರಾಳದ ಮಾತು ಇದು. ನಮ್ಮಮ್ಮ ಹೋದ್ಮೇಲೆ ಆ ಮನೆ ಫುಲ್ಲು ಕಂಪ್ಲೀಟ್ಲಿ ಕ್ಲೋಸ್ ಆಗೋಯಿತು. ನಮ್ಮ ಅಣ್ಣವರು ಇಬ್ಬರು ನಮ್ಮಪ್ಪ ಇದ್ದಾಗ್ಲೂ ಅಷ್ಟೇ ಯಾವಾಗಲೂ ನಮ್ಮಮ್ಮ ಆ ಮನೇಲಿರೋಳು, ಬಾಗಿಲು ತೆಗಿಯೋಳು, ದೀಪ ರಂಗೋಲಿ ಅದೆಲ್ಲ ನೆನೆಸ್ಕೊಂಡ್ರೆ ಹೆಣ್ಮಕ್ಳ ಕೈಲೇ ಅದು ಸಾಧ್ಯ. ಅದಕ್ಕೆ ಆದಷ್ಟು ಹೆಣ್ಮಕ್ಳನ್ನ ಗೌರವಿಸಿ. ಮನೆಗೆ ಬಂದಿರೋ ಸೊಸೆನೂ ಅಷ್ಟೇ, ಅವಳಿಗೆ ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಮಾತಲ್ಲೇ ಹೆಣ್ಮಕ್ಳು ಗೊತ್ತಿರುತ್ತೆ. ಕೆಲವೊಬ್ರಿಗೆ ಹೇಳೋ ಅವಶ್ಯಕತೆ ಏನು ಇರಲ್ಲ. ಕೆಲವೊಂದು ಮನೆಗಳಲ್ಲಿ ಆಗ್ತಿರುತ್ತೆ. ಅದು ಹೆಣ್ಣು ಯಾರು ಬಂದಿರೋ ಮನೆಯಲ್ಲೂ ಅಷ್ಟೇ. ಸೊಸೆನ ಮಾತ್ರ ಹೇಳ್ತಾ ಇದ್ದೀನಿ ಅಂತಲ್ಲ, ಸೊಸೆನೂ ಅಷ್ಟೇ. ಅಪ್ಪನ ಮನೆ ಅಂತ ಬಂದಿರ್ತಾರೆ ಹೆಣ್ಮಕ್ಳಿಗೆ. ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡಿ. ಅವ್ರಿಗೆ ಯಾವಾಗಲೂ ಅಲ್ಲೇ ಇರಲ್ಲ. ಅಪರೂಪಕ್ಕೆ ಬಂದಿರ್ತಾರೆ, ಅಪರೂಪಕ್ಕೆ ಹೋಗಿರ್ತಾರೆ. ನಾವು ಹಂಗೆ ನಡ್ಕೋಬೇಕು, ಅವರು ಹಂಗೆ ನಡ್ಕೋಬೇಕು. ಒಂದು ಕಡೆಯಿಂದ ಮಾತ್ರ ಅದು ಸಾಧ್ಯ ಇಲ್ಲ, 2 ಕಡೆಯಿಂದ ಆದ್ರೇ ಅದು ಸಾಧ್ಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಜೀವನ ಎಷ್ಟು ತವ್ರ ಮನೆ ಇಂಪಾರ್ಟೆಂಟು ಅಂತ ನನಗೆ ಅರ್ಥ ಆಗಿರೋದು ನಮ್ಮ ಅಮ್ಮನ ಕಳ್ಕೊಂಡಾಗ. ನಾನಿದ್ದಿದ್ರೆ ನಿಜ ಹಂಗಾಗ್ತಿರ್ಲಿಲ್ಲ. ನಾನು ಮದುವೆಯಾಗಿ ಬಂದುಬಿಟ್ಟಿದ್ದೀನಿ. ಈಗ ನಾನು ಬೇರೆ ಮನೇಲಿ ಇದ್ದೀನಲ್ವ, ನಾನು ಆ ಮನೇಲಿ ಇರೋಕ್ಕಾಗಲ್ಲ, ಆ ಮನೆಗೆ ಹೋಗೋಕ್ಕಾಗಲ್ಲ. ಯಾವಾಗಲೂ ಅಪರೂಪಕ್ಕೆ ಒಂದು ಸಲ ಹೋಗ್ಬೋದು. ಖಂಡಿತ ನನಗೆ ಒಂದು ಆಸೆ, ನಮ್ಮ ಅಣ್ಣನ ಮದುವೆ ಮಾಡಬೇಕು. ಇನ್ನೊಬ್ಬ ಅಣ್ಣನಿದೆ, ಆ ಮನೆಯಲ್ಲಿ ಯಾರಾದರೂ ಇರಬೇಕು. ನಾನು ಹೋದಾಗ ಅವರು ಏನು ನನಗೆ ಕೊಡೋದು ಬೇಡ, ಅಟ್ಲೀಸ್ಟು ನನಗೆ ಅಡುಗೆ ಮಾಡಿ ಬಡಿಸೋದು ಬೇಡ. ಆ ಮನೆ ಓಪನ್ ಆಗಿದೆ ಅಂದರೆ ನನಗೆ ಅದರಷ್ಟು ಸಂತೋಷ ಇನ್ಯಾವುದೂ ಇಲ್ಲ ಅಂತಲೇ ಹೇಳ್ತೀನಿ.
ಕೆಲವೊಂದು ಹೆಣ್ಮಕ್ಳು ನಿಜವಾಗ್ಲೂ ಅತ್ತೆದಿರ್ನಾಗಲಿ ಅಮ್ಮದಿರ್ನಾಗಲಿ ಅವ್ರು ಏನಾದರೂ ಅನ್ಕೋತಾ ಇರಲಿ, ನಿಮ್ಮ ಪಾಡಿಗೆ ನೀವು ಮಾಡೋ ಕೆಲಸ ಮಾಡಿ, ಅದರಲ್ಲೂ ಹೊಟ್ಟೆ ತುಂಬ ಊಟ ಬಡಿಸಿ. ಅತ್ತೆ ಬೈತಾ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರ ಪಾಡಿಗೆ ಅವ್ರು ನನಗೆ ಇದು ಕೆಲವೊಂದು ಏಜಲ್ಲಿ ಗೊತ್ತಾಗಲ್ಲ, ಚಿಕ್ಕ ಏಜ್ ಅಲ್ವಾ, ಅನುಭವ ಆಗ್ತಾ ಆಗ್ತಾ ಎಲ್ಲನೂ ಕಲಿತಾ ಹೋಗ್ತೀವಿ, ಯಾರ ಹತ್ರ ಹೇಗಿರಬೇಕು ಹೇಗೆ ಬದುಕಬೇಕು ಅಂತ ಅಂದ್ಬಿಟ್ಟು. ನನಗಂತೂ ಇವತ್ತು ಟೆಂಪಲ್ಗೆ ಹೋಗಿ ತುಂಬಾ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ. ರಾಘವೇಂದ್ರ ಸ್ವಾಮಿನ ತುಂಬ ಜನ ಆರಾಧಿಸ್ತಾರೆ ಅಂತ ಗೊತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ.